ಪ್ರಜಾಪ್ರಭುತ್ವ ಬೇಕು ಅನ್ನೋದು ಮಧ್ಯಕಾಲಿಗೆ ಹೋಗಲೇಬೇಕಲ್ಲ. ಇದು ಅವತ್ತಿನ ಪರಿಸ್ಥಿತಿ. ಇನ್ನ ಸೋ ಕಾಲ್ಡ್ ಸಂವಿಧಾನ ಪ್ರತಿ ಹಿಡ್ಕೊಂಡು ಓಡಾಡೋರು ಏನೇನು ಮಾಡ್ತಿದ್ರು. ಖರ್ಗೆ ಅವರಿಗೆ ಈಗ ಎಷ್ಟು 82 83 84 ಇರ್ಬೋದು. 50 ವರ್ಷದ ಹಿಂದೆ ಯಂಗ್ ಟರ್ನ್ ಏನದು ಯಂಗ್ ಟರ್ನ್ ಸಂವಿಧಾನ ಪರವಾಗಿ ಧ್ವನಿ ಎತ್ತಿದ್ರ. ಅವರು ನಮಗೆ ಹೇಳ್ತಾರೆ ಎಂಥದ್ದು ಬೂಟು ನೆಕ್ತಾ ಇದೆ, ಬೂಟ್ ನೆಕ್ತಾ ಇದ್ರು ಅಂತ ಹೇಳಿ. ನಾವು ಬೂಟ್ ನೆಕ್ತಿರ್ಲಿಲ್ಲ, ಕಾಲು ಹಿಡಿದು ಬ್ಯಾನ್ ಲಿಫ್ಟ್ ಮಾಡಿಸ್ಕೊಂಡು ಅಂತ. ತುರ್ತು ಪರಿಸ್ಥಿತಿ ಹೇಳಿದ ಸಂದರ್ಭದಲ್ಲಿ ಬಾಲ ಅಲ್ಲಾಡಿಸುವ ಬಾಲ ಯಾರು ಅಲ್ಲಾಡಿಸುತ್ತೆ ಗೊತ್ತಲ್ಲ, ಡ್ಯಾಶ್ ಡ್ಯಾಶ್ ತರ ಆಡ್ತಾ ಇದ್ರು. ಇದೆಲ್ಲ ಕುಯ್ 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 ಅಂತ ಓಡಾಡ್ತಿದ್ರು. ಯಾವತ್ತೂ ಅವ್ರ ಬಾಯಿನಲ್ಲಿ ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಅನಿಸ್ಲಿಲ್ಲ, ಸಂವಿಧಾನ ರಕ್ಷಣೆ ಮಾಡಬೇಕು ಅಂತ ಅನಿಸ್ಲಿಲ್ಲ. ಸಂವಿಧಾನ ಕೋಮಾ ಸ್ಥಿತಿಯಲ್ಲಿತ್ತು. ಯಾಕೆಂದ್ರೆ ಆ ತರದ ಆಘಾತಗಳು ಮಾಡಿಬಿಟ್ಟಿದ್ರು. ಯಾವಾಗ ಕೋಮಾಕ್ಕೆ ಹೋಗೋದು? ತುಂಬಾ ಇಂಜುರಿ ಆದಾಗ, ಹೆಡ್ ಇಂಜುರಿ ಆದಾಗ ಕೋಮಾಕ್ಕೆ ಹೋಗ್ತಾರೆ. ಸಂವಿಧಾನದ ಹೆಡ್ ಇಂಜುರಿನೇ ಮಾಡಿಬಿಟ್ಟಿದ್ರು. ಮಾಡಿದ್ಯಾರು? ಕಾಂಗ್ರೆಸ್ ಪಾರ್ಟಿ. ಸಂವಿಧಾನವೇ ಕೋಮಾದಲ್ಲಿ. ಇವತ್ತು ಸಂವಿಧಾನ ಪ್ರತಿ ಹಿಡ್ಕೊಂಡು ಓಡಾಡೋರೆಲ್ಲೂ ಅವತ್ತು ಬಡಿಗೆ ಹಿಡ್ಕೊಂಡು ಓಡಾಡ್ತಿದ್ರು. ಸಂವಿಧಾನದ ಮೇಲೆ ಹಲ್ಲೆ ಮಾಡಕ್ಕೆ, ಸಂವಿಧಾನದ ಮೇಲೆ ಹಲ್ಲೆ ಮಾಡೋದಕ್ಕೆ ಬಡಿಗೆ ಹಿಡ್ಕೊಂಡು ಓಡಾಡೋ ಕೆಲಸವನ್ನ ಅವತ್ತು ಮಾಡ್ತಾ ಇದ್ವಿ. ಇವತ್ತು ಸಂವಿಧಾನ ಪ್ರತಿ ಹಿಡ್ಕೊಂಡು ಓಡಾಡೋರೆ ಬೂಟ್ ನೆಟ್ಕೊಂಡು ಕುಯ್ 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 ಅಂದ್ಕೊಂಡು ಬಾಲ ಆಡಿಸ್ಕೊಂಡು ರಾಜಕೀಯ ಲಾಭ ಪಡೆಯುವಂತ ಹವಣಿಕೆಯಲ್ಲಿ ತೊಡಗಿ. ಆ ಜನ ಇವತ್ತು ನಮ್ಗೆ ಹೇಳ್ತಾರೆ ನಾವು ಕಾಲಿಡಿದು ಬ್ಯಾನ್ ಲಿಫ್ಟ್ ಮಾಡಿಸ್ಕೊಂಡ್ವಿ ಅಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಆಗ ಯೋಚನೆ ಮಾಡೋದು ಸಂವಿಧಾನ ಉಳಿಸಬೇಕು, ಆಗ ಯೋಚನೆ ಮಾಡೋದು ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಭೂಗತ ಹೋರಾಟವನ್ನು ಪ್ರಾರಂಭಿಸಿದರು. ಆ ಭೂಗತ ಹೋರಾಟ ಎಷ್ಟು ವ್ಯಾಪಕ ಆಯಿತು ಅಂದ್ರೆ ಬಹುಶಃ ಇಲ್ಲೂ ಕೆಲವರು ಕಹಳೆ ಪತ್ರಿಕೆ ಹಂಚಿರಬಹುದು. ಯಾರಾದ್ರೂ ಕಹಳೆ ಪತ್ರಿಕೆ ಹಂಚಿದೀವಿ ಅನ್ನೋರು ಇಲ್ಲಿ ಗೊತ್ತಿದ್ದೀರಾ? 3-4 ಜನ ಗೊತ್ತಿದ್ದಾರೆ. ಕಹಳೆ ಪತ್ರಿಕೆ ಹಂಚುವ ಕೆಲಸ ಮಾಡೋದು. ಶ್ರೀಮತಿ ಇಂದಿರಾ ಗಾಂಧಿಯವರ ಕರಾಳ ಆಡಳಿತದ ದರ್ಶನ ಮಾಡಿಸಿದ್ರು. ಆ ದರ್ಶನ ಮಾಡಿಸೋದ್ರ ಮೂಲಕ ಜಾಗೃತಿ ಉಂಟು ಮಾಡೋ ಕೆಲಸ ಮಾಡೋದು. ಒಬ್ಬ ದೇವಕಾಂತ್ ಬರುವ ಅಂತ ಒಬ್ಬ ವ್ಯಕ್ತಿ, ಆತ ಹಾಕಿದ ಘೋಷಣೆ ಏನು ಅಂದ್ರೆ ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ. ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತ. ಶ್ರೀಮತಿ ಇಂದಿರಾ ಗಾಂಧಿ ಇದ್ದಾರ? ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದ್ದಾರ ಈಗ? ಆದ್ರೆ ಇಂಡಿಯಾ ಇದೆ, ಇರುತ್ತೆ. ಆದ್ರೆ ಆತ ಹೇಳ್ತೀವಿ ಇಂದಿರಾ ಇದ್ರೆ ಇಂಡಿಯಾ, ಇಂದಿರಾ ಇಲ್ಲ, ಇಂಡಿಯಾ ಇದೆ, ಇರುತ್ತೆ. ಹಾಗೆ ಹೊಗಳಿದ್ದಕ್ಕೆ ದೇವಕಾಂತ್ ಬರುವಾಗ ಕೊಟ್ಟ ಬಡವಳಿ ಏನು ಅಂದ್ರೆ ಎಐಸಿಸಿ ಪ್ರೆಸಿಡೆಂಟ್ ಇವತ್ತು ಖರ್ಗೆ ಸಾಹೇಬರು ಮಾಡಿದಾರಲ್ಲ ಹಂಗೆ. ಸತ್ಯ ಹೇಳೋರಿಗೆ ಜಾಗ ಇರಲ್ಲ, ಹೊಗಳ್ಕೊಂಡಿರೋರಿಗೆ ಯಾವ ಜಾಗ ಬೇಕಾದ್ರೂ ಸಿಗುತ್ತೆ. ಸತ್ಯ ಹೇಳೋದಿಲ್ಲ ಅಲ್ಲಿ. ಕತ್ತೆಗೆ 3 ಕಾಲು ಅಂದ್ರೆ ನೀವು ಹೌದೌದು 3 ಕಾಲು ಅಂತ ಹೇಳ್ಬೇಕು. ನೀವು 4 ಇದೆ ಅಂತ ಹೇಳಿದ್ರೆ ನೀವು ಔಟ್. 3 ಅಂದ್ರೆ ಮಾತ್ರ ಬಹಳ ಒಳ್ಳೆಯವನು ನೀವು ತಗೊಂಡು ಬಂದು ಎಐಸಿಸಿ ಪ್ರೆಸಿಡೆಂಟ್ ಮಾಡು, ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡು. 4 ಕಾಲಿದೆ ಅಂದ್ರೆ ಔಟ್. ಹಾಗೆ 4 ಕಾಲಿದೆ ಅನ್ನೋ ಧೈರ್ಯ ತೋರಿಸಿದ್ದು ಜಗಜೀವನ್ ರಾಮ್ ಅವರು. ಜಸ್ಟ್ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ, CFD ಅಂತ ಒಂದು ಪಕ್ಷ ಕಟ್ಟಿದ್ರು, ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ.
ಯಾಕೆ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಕಟ್ಟಿದ್ರು? ಕಾಂಗ್ರೆಸ್ ಒಳಗೆ ಡೆಮಾಕ್ರಸಿ ಇಲ್ಲ ಅಂತ, ಇದು ನಮ್ಮ ಡೆಮಾಕ್ರಸಿ ಇರೋ ಕಾಂಗ್ರೆಸ್ ಅಂತ ಕಟ್ಟಿದ್ದವರು. ಇಂದಿರಾ ಗಾಂಧಿ ಕಾಂಗ್ರೆಸ್ನ ಡೆಮಾಕ್ರಸಿ ಇಲ್ಲ, ಹಾಗಾಗಿ ನಾನು ಹೊರಗಡೆ ಬಂದಿದ್ದೀನಿ, ಇದು ನಂದು ಕಾಂಗ್ರೆಸ್, ನನ್ನ ಕಾಂಗ್ರೆಸ್ ಡೆಮಾಕ್ರಸಿ ಇದೆ ಅಂತ ಹೇಳಿ. ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ನಲ್ಲಿ ಡೆಮಾಕ್ರಸಿ ಇದ್ದ ಇರಲಿಲ್ಲ. ಮೊರಾರ್ಜಿ ಭಾಯ್ ದೇಸಾಯಿ ಅವ್ರನ್ನೂ ಜೈಲಿಗೆ ಹಾಕಿದ್ರು. ಜೈಲಿನೊಳಗೆ ಏನೇನು ಮಾಡಿದ್ರು? ಕುಡಿಯಕ್ಕೆ ನೀರು ಕೊಟ್ಟಿರಲಿಲ್ಲ ಅವರಿಗೆ, ಕುಡಿಯಕ್ಕೆ ನೀರು ಕೂಡ ಕೊಟ್ಟಿರಲಿಲ್ಲ. ಒಬ್ಬ ಕೇಂದ್ರದ ಸಚಿವರಾಗಿದ್ದವರನ್ನ ಅಖಂಡ ಮಹಾರಾಷ್ಟ್ರದ ಭಕ್ಷಿಸುವ ಪಾತ್ರ, ಇನ್ನೊಂದು ಪ್ರಜಾಪ್ರಭುತ್ವವನ್ನೇ ಭಕ್ಷಿಸುವ ಪಾತ್ರ, ಇದನ್ನೇ ಕಾಂಗ್ರೆಸ್ ನಿರ್ವಹಿಸಿತ್ತು ಸ್ವತಂತ್ರಾನಂತರದ ಇತಿಹಾಸದಲ್ಲಿ. ಈ ಸಂಗತಿಯನ್ನ ತಿಳಿದುಕೊಂಡು ಇದರಿಂದ ನಾವು ಕಲಿಬೇಕಾದ ಪಾಠ ಏನು, ವಹಿಸಬೇಕಾದ ಎಚ್ಚರಿಕೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ತುರ್ತು ಪರಿಸ್ಥಿತಿಯ ಕರಾಳ ದಿನಗಳ ನೆನಪು ಮಾಡಿಕೊಳ್ಳಿಕ್ಕೆ ಬಯಸಿದ್ದಾರೆ. ಕಾಂಗ್ರೆಸ್ DNA ನಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಅಲ್ಲಿರೋ ಸರ್ವಾಧಿಕಾರ ಮಾತ್ರ. ಇನ್ನೊಂದು ಭ್ರಷ್ಟಾಚಾರ ಕಾಂಗ್ರೆಸ್ DNA ಒಳಗೆ ಸೇರೋಗ್ಬಿಟ್ಟಿದೆ. ಭ್ರಷ್ಟಾಚಾರ ಮತ್ತು ಸರ್ವಾಧಿಕಾರ ಇದು ಕಾಂಗ್ರೆಸ್ DNA ಒಳಗೆ ಸೇರಿದೆ. ಅಧಿಕಾರ ಇದ್ದಾಗ ಭ್ರಷ್ಟಾಚಾರ, ಇನ್ನ ಪೂರ್ಣ ಪ್ರಮಾಣದ ಸರ್ವಾಧಿಕಾರ. ಈ ಸರ್ವಾಧಿಕಾರಿಗಳು ಪ್ರಜಾಪ್ರಭುತ್ವದ ಪಾಠ ಹೇಳ್ತಾ ಇದ್ದಾರೆ. ಸರ್ವಾಧಿಕಾರಿ ಪಕ್ಷ ಪ್ರಜಾಪ್ರಭುತ್ವದ ಪಾಠ ಹೇಳಿದ್ರು ಅಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂತೆ. ಅಂದ್ರೆ ಪ್ರಜಾಪ್ರಭುತ್ವದ ವಿರೋಧಿಯ ಬಾಯಲ್ಲಿ ಪ್ರಜಾಪ್ರಭುತ್ವದ ಪಾಠ. ಸಂವಿಧಾನದ ದುರ್ಬಳಕೆ ಮಾಡಿಕೊಂಡವರ ಕೈಯಲ್ಲಿ ಸಂವಿಧಾನದ ಪ್ರತಿ. ಅವರ ಆತ್ಮದಲ್ಲಿನ ಸಂವಿಧಾನ, ಆತ್ಮದಲ್ಲಿ ಇದ್ದಿದ್ರೆ ದುರ್ಬಳಕೆ ಮಾಡ್ಕೊಳ್ತಿರಲಿಲ್ಲ ಬಸವಜನ. ಅವರಿಗೆ ಆತ್ಮದಲ್ಲಿ ಸಂವಿಧಾನ ಇಲ್ಲ, ಕೈಯಲ್ಲಿ ಸಂವಿಧಾನ ಪ್ರತಿ, ಆತ್ಮದಲ್ಲಿ ಸಂವಿಧಾನ ವಿರೋಧಿ ನೀತಿ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಯಾರು ಪ್ರಜಾಪ್ರಭುತ್ವ ರಕ್ಷಕರು, ಯಾರು ಭಕ್ಷಕರು ಅಂತ ತಿಳ್ಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯಲ್ಲಿ ನಿಮ್ಮನ್ನೆಲ್ಲ ಸೇರಿಸಿ ಮಾತಾಡಿದೆ. ಇಲ್ಲದೆ ಏನಾಗುತ್ತೆ, ಈ ಸತ್ಯ ಹೊಸ್ತು ದಾಟಕ್ಕೆ ಮುಂಚೆ ಸುಳ್ಳು ಊರೆಲ್ಲ ಸುತ್ತಾಡ್ಬಾರ್ದು. ಹಾಗಾಗಿ ಸತ್ಯ ಏನು ಅಂತ ತಿಳ್ಕೋಬೇಕಲ್ಲ, ಆ ತಿಳ್ಕೊಳ್ಳೋದಕ್ಕೋಸ್ಕರ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪುತ್ರ ಸಂಜಯ್ ಗಾಂಧಿ ಏನ್ ಮಾಡ್ತಿದ್ರು ಗೊತ್ತಾ? ಅವರು ನಸ್ಬಂದಿ ಅಂತ ಒಂದು ಕಾರ್ಯಕ್ರಮ ಜಾರಿಗೊಳಿಸಿದ್ರು. ಯೂತ್ ಕಾಂಗ್ರೆಸ್ನವರಿಗೆಲ್ಲ ಹಿಡ್ಕೊಂಡ್ಬರೋದೇ ಕೆಲಸ. ಆ ನಸ್ಬಂದಿನಲ್ಲಿ 13 ವರ್ಷದವರನ್ನು ನರ ಕಟ್ ಮಾಡಿದ್ರು, 70 ವರ್ಷದವರನ್ನು ನರ ಕಟ್ ಮಾಡಿದ್ರು. ಜನಸಂಖ್ಯಾ ನಿಯಂತ್ರಣಕ್ಕಾಗಿ ನಸ್ಬಂದಿ. ಥಿಯೇಟರ್ಗೆ ಪಿಕ್ಚರ್ ನೋಡಕ್ಕೆ ಹೋದವರು ಹಿಡ್ಕೊಂಡು ನರ ಕಟ್ ಮಾಡೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ತವರು ಹಿಡ್ಕೊಂಡು ನರ ಕಟ್ ಮಾಡೋದು. ಇನ್ನು ಪತ್ರಿಕಾ ರಂಗದ ಪರಿಸ್ಥಿತಿ ಏನಿತ್ತು? ಮಾಧ್ಯಮ ಸ್ನೇಹಿತರು ಕೂತಿದ್ದೀರಿ. ಪ್ರತಿ ಪತ್ರಿಕೆಯು ಸೆನ್ಸಾರ್ ಒಳಪಡುತ್ತಿತ್ತು. 3 ವಲಯಗಳಾಗಿ ವಿಂಗಡಿಸಿತ್ತು. ಒಂದು ಕಾಂಗ್ರೆಸ್ ಪರ ಇರುವ ಪತ್ರಿಕೆಗಳು, ಇನ್ನೊಂದು ತಟಸ್ಥ ನ್ಯೂಟ್ರಲ್ ಆಗಿರೋ ಪತ್ರಿಕೆಗಳು, ಇನ್ನೊಂದು ವಿರೋಧವಾಗಿರೋ ಪತ್ರಿಕೆಗಳು. ವಿರೋಧವಾಗಿರೋ ಪತ್ರಿಕೆಗಳಿಗೆಲ್ಲ BJP ಸೀಲ್ ಹಾಕಿತ್ತು. ಸಂಪಾದಕೀಯ ಬರೆಯುವ ಸ್ವಾತಂತ್ರ್ಯವೂ ಇರಲಿಲ್ಲ. ಇಂಡಿಯನ್ ಎಕ್ಸ್‌ಪ್ರೆಸ್ ಅಂತ, ಹಿಂದೂಸ್ತಾನ್ ಟೈಮ್ಸ್ ಅಂತ ಪತ್ರಿಕೆಗಳು ಸಂಪಾದಕೀಯ ಜಾಗವನ್ನು ಖಾಲಿ ಬಿಟ್ಟು, ಬ್ಲಾಂಕ್ ಬಿಟ್ಟು ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ರು. ವಿರುದ್ಧ ಬರೆದರೆ ಜೈಲಿಗೆ. ಹತ್ತತ್ರ 3,000ಕ್ಕೂ ಹೆಚ್ಚು ಜನ ಪತ್ರಕರ್ತರು ಜೈಲಲ್ಲಿ. 1,40,000ಕ್ಕೂ ಹೆಚ್ಚು ಜನ ರಾಜಕೀಯ ನೇತಾರರು
ಪ್ರಜಾಪ್ರಭುತ್ವ ಬೇಕು ಅನ್ನೋ ಪ್ರಶ್ನೆ ಮಾಡುವವರು ಭಾರತ್ ಮಾತಾ ಕಿ ಜೈ ಅನ್ನೋದಲ್ಲ ಜೈಲೇ ಬಂದಿಖಾನೆ ಆಗಿದೆ. 3 ದೇಶದ ಕೇಂದ್ರ ಸ್ಥಾನದಲ್ಲಿ ಇಲ್ಲ, ಪರಿಸ್ಥಿತಿ ಬದಲಾಗಿದೆ. ಸಂವಿಧಾನಕ್ಕೆ ಆ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಡ್ಕೊಳ್ಳುವ ಕೇಂದ್ರ ಸರ್ಕಾರ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯವನ್ನ ತಲೆ ಮೇಲೆ ಹೊತ್ತುಕೊಂಡು ಹೃದಯದಲ್ಲಿ ಇಟ್ಕೊಂಡು ಕೆಲಸ ಮಾಡುವ ಕೇಂದ್ರ ಸರ್ಕಾರ ಇದೆ. ಪ್ರಧಾನಮಂತ್ರಿಗಳು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಂಚಧಾಮಗಳನ್ನ ಪಂಚತೀರ್ಥಗಳಾಗಿ ಅಭಿವೃದ್ಧಿಪಡಿಸಿರುವಂತಹ ಕೇಂದ್ರ ಸರ್ಕಾರ ಇದೆ. ಪರಿಸ್ಥಿತಿ ಬದಲಾಗಿದೆ, ಆದರೆ ಕಾಂಗ್ರೆಸ್ ಮನಸ್ಥಿತಿ ಬದಲಾಗಿದೆ. ದೇಶದ ಪರಿಸ್ಥಿತಿ ಬದಲಾಗಿದೆ, ಆದರೆ ಕಾಂಗ್ರೆಸ್ನ ಮನಸ್ಥಿತಿ ಬದಲಾಗಿದೆ. ಅದಕ್ಕಾಗಿ ಮನಸ್ಥಿತಿ ಬದಲಾಗದೇ ಇರೋದ್ರಿಂದ ನಾವು ದೇಶದ ಸಂವಿಧಾನ ಉಳಿಸ್ಕೊಳ್ಳೋದಕ್ಕೆ, ಪ್ರಜಾಪ್ರಭುತ್ವ ರಕ್ಷಣೆ ಮಾಡೋದಕ್ಕೆ ತೆರಬೇಕಾಗಿರೋ ಬೆಲೆ ಏನು ಅಂತ ಹೇಳಿದ್ರೆ ನಿರಂತರ ಜಾಗರೂಕತೆ. ಏನ್ ಮಾಡಬೇಕಾಗಿರೋದು? ನಿರಂತರ ಜಾಗರೂಕತೆ. ಇಲ್ಲದೆ ಇದ್ರೆ ನಮಗೆ ಬೆಳೆದಿರೋದೆಲ್ಲ ಹಾಲು ಅಂತ ನಂಬಿಡ್ತೀವಿ. ಬೆಳೆದಿರೋದೆಲ್ಲ ಹಾಲೇನಾ? ಸುಣ್ಣುತ್ತಿರೋ ಬೆಳೆಗೆ ಕಾಣುತ್ತೆ, ಆದ್ರೆ ಹಾಲಾಗಕ್ಕಾಗುತ್ತಾ? ಹಾಲೇ ಬೇರೆ, ಸುಣ್ಣದ ನೀರೇ ಬೇರೆ. ಕಾಂಗ್ರೆಸ್ ಈ ದೇಶದ ಇತಿಹಾಸದಲ್ಲಿ ಸ್ವತಂತ್ರ ನಂತರ ಸುಣ್ಣದ ನೀರಿನ ಪಾತ್ರ ವಹಿಸಿದೆ ಹೊರತು ಹಾಲಿನ ಪಾತ್ರವನ್ನು ವಹಿಸಿಲ್ಲ. ಅದಕ್ಕಾಗಿ ನಿರಂತರವಾಗಿ ಜಾಗೃತರಾಗಿರ್ಬೇಕಾದಂತ ಅವಶ್ಯಕತೆ ಇದೆ. ಅವತ್ತು ಯಾವ್ಯಾವ ವಿರೋಧ ಪಕ್ಷಗಳಿತ್ತು, ವಿರೋಧ ಪಕ್ಷಗಳನ್ನೇ ಆ ಸರ್ಕಾರಗಳನ್ನೇ ವಜಾ ಮಾಡೋದು. ಇವರು ನಮಗೆ ಹೇಳ್ತಾರೆ ಬಿಜೆಪಿ ಪ್ರಜಾಪ್ರಭುತ್ವ ವಿರೋಧಿ. ಆದರೆ ನಮ್ಮ ಪ್ರಧಾನಮಂತ್ರಿ 4 ಸರಿ ಮುಖ್ಯಮಂತ್ರಿ ಆಗಿತ್ತು. ಜನರ 25 ವರ್ಷ ಆದ ನಂತರ ಕೂಡ ಅದನ್ನ ಅವತ್ತು ಶುರು ಮಾಡಿರುವಂತಹ ಎಲ್ಲ ವ್ಯವಸ್ಥೆಗಳು ಅದು ಇನ್ನೂ ದುರ್ಬಳಕೆ ಮಾಡ್ತಾ ಹೋಗ್ತಾರೆ. ಇದು ಈ ಕರಾಳ ಒಂದು ದಿನದ ಕರಾಳ ಒಂದು ಇತಿಹಾಸದ ಬಗ್ಗೆ ಕೆಲವು ಮಾತು ಈಗ ನಮ್ಮ ಪಕ್ಷದ ಎಲ್ಲ ವರಿಷ್ಠರು ಇದ್ದಾರೆ, ಅವರೇ ಅನುಭವಿಸಿರ್ತಕ್ಕಂಥದ್ದು. ನಮ್ಮ ಪೀಳಿಗೆ ಅವರು ಏನು ಅನುಭವಿಸಿದ್ದಾರೆ, ಆದರೆ ನಮಗೆ ಅವರಿಂದ ಮುಖ್ಯ ಸ್ಮರಣೆ ಮಾಡಬೇಕಾಗಿರೋದು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷ ಬರಲಿ ಆಡಳಿತ ಇಂಥ ವ್ಯವಸ್ಥೆ ಯಾವತ್ತೂ ಸಹ ಭಾರತದಲ್ಲಿ ಸೃಷ್ಟಿಯಾಗಬಾರ್ದು ಅಂತ ನಮ್ಮ ಸದಾ ಒಂದು 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 ರೀತಿಯ ಒಂದು ಆಲೋಚನೆ ಇರಬೇಕು ಅಂತ ಹೇಳ್ತಾ, ಇವತ್ತು ನಮ್ಮ ಮೈಸೂರಿನಲ್ಲಿ ಇನ್ನು 2 ವರ್ಷದ ಸಾಧನೆ ಒಂದು ಸಮಾವೇಶ ನಡೀತಾರೆ. ಕಾಂಗ್ರೆಸ್ ನಿಜಕ್ಕೂ ಏನಾಗ್ತದೆ ಇಲ್ವ ಅಂತ ನಾವು ಯಾವ ಸಾಧನೆಗಳನ್ನು ಅವರಿಗೆ ಪ್ರಸ್ತಾಪ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಹುಣಸೂರಲ್ಲಿ ಬರುವಾಗ ಬೆಳಗ್ಗೆನೆ ನಮ್ಮ KSRTC ನೌಕರರು ಇಲ್ಲಿ ಸ್ಟ್ರೈಕ್ ಮಾಡಬೇಕಂತ ಬಹಳ ಆಸೆ ಇದೆ. ಆ ಸ್ಟ್ರೈಕ್ ಮಾಡೋಕ್ಕೂ ಬಿಡದೇನೆ ಅವ್ರಿಗೆ ಸುಮಾರು 4 ತಿಂಗಳು ಸಂಬಳ ಕೊಟ್ಟಿದ್ದಾರೆ KSRTC ನೌಕರರು ನಮ್ಮ ಹುಣಸೂರಿನಲ್ಲಿ. ಅದರ ಜೊತೆಗೆ ಬೆಲೆ ಏರಿಕೆ, ಅವರ ತುಷ್ಟೀಕರಣ ಒಂದು ಏನು ಸರ್ಕಾರ ಆಗಿದೆ, ಎಲ್ಲನೂ ಕೂಡ ನಾವು ಲೆಕ್ಕ ಮಾಡ್ತೇವೆ. ಒಂದೊಂದು ರಾತ್ರಿವರೆಗೂ ಇಲ್ಲೇ ಇರ್ತೀವಿ. ಅವ್ರು ಏನು ಮಾಡಿದ್ದಾರೆ ನಿಜಕ್ಕೂ ಸಾಧನೆ ಬೇಕು. ಅವ್ರು ಏನು ಸಮಾಜಕ್ಕೆ ಏನು ಆರ್ಥಿಕವಾಗಿ ಎಲ್ಲನೂ ಕೂಡ ನಮ್ಮ ದೇಶ ನಮ್ಮ ರಾಜ್ಯ ಯಾವ ರೀತಿ ಹಿಂದುಳಿದ ಆಗ್ತಾ ಇದೆ ಅಂತ ಅವರು ಒಂದು ಸ್ವಲ್ಪ ಪ್ರಸ್ತಾಪ ಮಾಡಿದ್ರೆ ಸೂಕ್ತ ಅಂತ ಅನಿಸುತ್ತೆ. ಆದರೂ ಸಹ ನಮ್ಮ ಪಕ್ಷದ ಎಲ್ಲ ವರಿಷ್ಠರಿದ್ದಾರೆ, ಅವರಿಗೆ ಜಾಸ್ತಿ ಸಮಯ ಕೊಡೋಣ ಮಾತಾಡೋಕ್ಕೆ. ಈ ತುರ್ತು ಪರಿಸ್ಥಿತಿಯನ್ನು ಸದಾ ನಾವು ಸ್ಮರಣೆ ಮಾಡಬೇಕಾಗಿದೆ. ಮುಂಬರುವ ಪೀಳಿಗೆಗೂ ಕೂಡ ಇದರ ಬಗ್ಗೆ ಇದರ ಮಾಹಿತಿಯನ್ನು ನೀಡಬೇಕಾಗಿರೋದು ಅತಿ ಅವಶ್ಯ. ಇಂಥ ಒಂದು ಬೆಳವಣಿಗೆ ಯಾವತ್ತೂ ಸಹ ಭಾರತದಲ್ಲಿ ಆಗಬಾರ್ದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಭಾರತೀಯರಿಗೆ ಲಾಭ ಆಗುವಂಥ ಕೆಲಸದಲ್ಲಿ ನಾವೆಲ್ಲರೂ ತೊಡಗೊಳಿಸಬೇಕಾಗಿ ನಾವು ಇಲ್ಲಿ ವೇದಿಕೆ ಮೂಲಕ ಹೇಳ್ತಾ, ನಿಮ್ಮೆಲ್ಲರಿಗೂ ಈ ಬಂದಿರೋದು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಸುಬ್ಬಣ್ಣ ಅವರು ಹೊಸದಾಗಿ ಗ್ರಾಮಾಂತರ ಅಧ್ಯಕ್ಷರಾಗಿದ್ದಾರೆ. ಮೈಸೂರಲ್ಲೂ ದೊಡ್ಡ ಒಂದು ಸಮಾವೇಶನ ಹೇಳ್ಬೋದು, ಅದನ್ನು ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ತುರ್ತು ಪರಿಸ್ಥಿತಿ ಮೊದಲನೇ ಬಾರಿ ಹುಣಸೂರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇಷ್ಟು ಜನ ನಮ್ಮ ಎಲೆಕ್ಷನ್ ಆದಮೇಲೆ ಸೇರ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಅತ್ಯಂತ ಒಂದು ಸಂತೋಷದ ವಿಚಾರ. ಈ ಹೋರಾಟ ಬರೀ ಇಲ್ಲಿಗಲ್ಲ, ಮುಂದೇನೂ ಕೂಡ ಬರಬೇಕಾಗಿದೆ. ನಮ್ಮ ಇಲ್ಲಿ ಇರುವಂಥದ್ದು ವಾಸ್ತವ ನೀವು ಆಗಲೇ ಹೇಳಿದ್ದೀರ, ಇಲ್ಲಿ ಜನಪ್ರತಿನಿಧಿಗಳು ಕಡಿಮೆ. ನಮ್ಮ ಎಷ್ಟು ಗೊತ್ತಿದೆ, ಇಲ್ಲಿ ಸುತ್ತ ನಮ್ಮ ಮೈಸೂರು ಕೃಷ್ಣರಾಜ ಬೆಟ್ಟರೆ ಕ್ಷೇತ್ರ ಸುಮಾರು 75 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇನ್ನೊಬ್ಬ ಬಿಜೆಪಿ MLA ಇಲ್ಲ, ಒಬ್ಬ ಬರೀ MP ಇರುತ್ತೆ. ಅದನ್ನ ನಾವು ಪರಿವರ್ತನೆ ಮಾಡಬೇಕಾಗಿರ್ತಕ್ಕಂಥ ಗುರಿ ನಮ್ಮಲ್ಲಿ ಬರಬೇಕಾಗಿದೆ. ಇದು ಬರೀ ಬಿಜೆಪಿ ಅಂತ ಆಡಳಿತ ಬರುತ್ತೆ.
ಕರ್ನಾಟಕ ಮತ್ತೊಮ್ಮೆ ಒಂದು ಪ್ರಗತಿಪರ ರಾಜ್ಯ ಆಗಿ ಗುರುತಿಸಬೇಕಾಗಿ, ಕರ್ನಾಟಕ ಮತ್ತೊಮ್ಮೆ ಒಂದು ಒಳ್ಳೆ ಆಡಳಿತ ರಾಜ್ಯ ಆಗಲಿ ಗುರುತಿಸಬೇಕಾಗಿ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಒಂದು ಮಾದರಿಯಾಗಿ ಗುರುತಿಸಬೇಕಾಗಿ ಬಿಜೆಪಿಯ ಉತ್ತರ ಆಗಿ ಜನರಲ್ಲಿ ಸಾಮಾನ್ಯರಲ್ಲಿ ಅವ್ರಲ್ಲಿ ಒಂದು ಆಲೋಚನೆ ಬರಬೇಕಾಗಿ, ಆ ಚಿಂತನೆಯನ್ನು ಬರಬೇಕಾಗಿ, ಆ ಒಂದು ಹೋರಾಟ ಮಾಡಬೇಕು.